ಕರ್ನಾಟಕ ಹಿಂದೂ ಮುಸ್ಲಿಂ ಜನತೆಗೆ ಇವತ್ತು ನಾನು ಲೇಟ್ ಮೊಹಮ್ಮದ್ ಅಲಿ ಜಿನ್ನಾ ಖಾನ್ ಸಾಹೇಬ್ರ ಮಗ, 40 ವರ್ಷ ರಾಜಕಾರಣಿ, ಶ್ರಮಪಟ್ಟು ಕಾಂಗ್ರೆಸ್ಸಿಗೆ ಕೆಲಸ ಮಾಡಿರೋದು ನಾನು, ಜಿನ್ನಾ ಸಾಹೇಬ್ರ ಮಗ. ಈಗ ನಾನು ಒಂದು ಸ್ಟೇಟ್ಮೆಂಟ್ ಹೇಳ್ತಾ ಇದ್ದೀನಿ. ನಿಮಗೆ ಮನಸ್ಸು ಇದ್ದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಯಾಕಂದರೆ ನಮ್ಮ ಮೇಲೆ ಈ ಥರ ನಡೆದಿದ್ದೆ. ನಾನು ಅಷ್ಟು 28 ಕಾರ್ಯಕ್ರಮ ಮಾಡಿದರೆ ನನಗೆ ಯಾರು ಕಾಂಗ್ರೆಸ್ನವರು ಗುರುತಿಸೋಕ್ಕೆ ತಯಾರಿಲ್ಲ. ಮತ್ತು ನಾನು ಮತ್ತೊಂದು ಸಲ ಕರ್ನಾಟಕ ಹಿಂದೂ ಮುಸ್ಲಿಂ ಜನತೆಗೆ ಮತ್ತು ದಾವಣಗೆರೆ ಹಿಂದೂ ಮುಸ್ಲಿಂ ಜನತೆಗೆ ಮತ್ತು ನಮ್ಮ ಕರ್ನಾಟಕ ಮಾನ್ಯ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಸಾಹೇಬ್ರಿಗೆ ಮತ್ತು ಉಪಮುಖ್ಯಮಂತ್ರಿಗಳಾದಂಥ DK ಶಿವಕುಮಾರ್ ಸಾಹೇಬ್ರಿಗೆ ಮತ್ತು BZ ಜಮೀರ್ ಅಹಮದ್ ಖಾನ್ ಏನು ಮಾಡಿಲ್ಲದವರಿಗೆ ದೊಡ್ಡ ದೊಡ್ಡ ಪೋಸ್ಟ್ ಕೊಡ್ತಾಯಿದ್ದಾರೆ, ಕೊಳ್ಳಿ ಅವರು, ಅವರಿಗೆ ಮತ್ತು ದಾವಣಗೆರೆ ಧೀಮಂತ ನಾಯಕ ದಕ್ಷಿಣ ವಲಯ ಶಾಸಕರಾದಂಥ ಶ್ರೀಮಾನ್ ವೀರಶೈವ ಮಹಾಸಭಾ ಅಧ್ಯಕ್ಷರು ಶಾಮು ಶಿವಶಂಕರಪ್ಪರಿಗೆ ಮತ್ತು ಅವ್ರ ಮಗನಾದಂಥ ಕರ್ನಾಟಕ ರಾಜ್ಯ ಸರ್ಕಾರ ಮತ್ತು ದಾವಣಗೆರೆ ಜಿಲ್ಲಾ ಮಂತ್ರಿಗಳು SS ಮಲ್ಲಿಕಾರ್ಜುನ್ ಅವ್ರಿಗೆ ಮತ್ತು ಅವರು ಧರ್ಮಪತ್ನಿ ಆದಂಥ ಶ್ರೀಮತಿ ಡಾಕ್ಟರ್ ಪ್ರಭಾ ಮಲ್ಲಿಕಾರ್ಜುನ್ ಈಗೇನು ಮೊನ್ನೆ MP ಆಯ್ಕೆ ಆಗಿ ಪಾರ್ಲಿಮೆಂಟಿಗೆ ಹೋಗಿದ್ದಾರೆ, ಅವರಿಗೆ ಮತ್ತು KPCC ಅಧ್ಯಕ್ಷರಿಗೆ ಮತ್ತು ಎಲ್ಲ ಕಾಂಗ್ರೆಸ್ ಸಚಿವರಿಗೆ ಮತ್ತು ನಮ್ಮ ಶ್ರೀಮಾನ್ ರಾಹುಲ್ ಗಾಂಧೀಜಿಯವರಿಗೆ, AICC ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಖರ್ಗೆ ಅವರಿಗೆ ಮತ್ತು ಪ್ರಿಯಾಂಕಾ ಗಾಂಧಿ ಅವರಿಗೆ ಮತ್ತು ದಾವಣಗೆರೆ ಭಾಳಷ್ಟು ಫ್ಯಾಮಿಲಿ ಇದೆ. ಜಿನ್ನಾ ಖಾನ್ ಸಾಹೇಬ್ರ ಫ್ಯಾಮಿಲಿ, ಪೈಲ್ವಾನ್ ಅಕ್ಬರ್ ಸಾಹೇಬ್ ಫ್ಯಾಮಿಲಿ, ಒಡ್ನಳ್ಳಿ ಖಾಸಿಮ್ ಸಾಹೇಬ್ರ ಫ್ಯಾಮಿಲಿ, ख्वाजा मोदीन साहब फैमिली, अल्लाउली हयात खान साहब फैमिली, चार्ली पहलवान फैमिली, गफूर साहेब फैमिली, हनीफ साहेब फैमिली, सरगुरु मोहम्मद साहब फैमिली, अब्दुल बुत्तु गफूर साहब फैमिली ಮತ್ತು ಬಿಡಿ ಮಿಯಾನ್ ಸಾಹಬ್ ಫ್ಯಾಮಿಲಿಗೆ, ಗುಲಾಮ್ ಹುಸೇನ್ ಪೈಲ್ವಾನ್ ಫ್ಯಾಮಿಲಿಗೆ JK ಮುಜಾಹಿದ್ ಖಾನಿಂದ ನಮಸ್ಕಾರ. ನಿಜ ಹೇಳ್ತಾ ಇದ್ದೀನಿ. ಈಗ ನಮ್ಮ ತಂದೆಯವರು ಮುಸ್ಲಿಂ ಸಮಾಜಕ್ಕೆ ಕೆಲಸ ಮಾಡಿದ್ದಾರೆ. ಒಂದು ಟೈಮ್ನಲ್ಲಿ ಯಾರೋ ಅವ್ರಿಗೆ ಮಾತಾಡಬೇಕಂದ್ರೆ ಭಾಳ ಆಲೋಚನೆಯಿಂದ ಮಾತಾಡಬೇಕಾಯಿತು. ನಮ್ಮ ತಂದೆಯವರು ಜಿನ್ನಾ ಸಾಹೇಬರಾಗಲಿ, ಖಾಸಿಮ್ ಸಾಹೇಬರು ಒಡ್ನಳ್ಳಿ ಖಾಸಿಮ್ ಸಾಹೇಬ್ ಪೈಲ್ವಾನ್ ಅವರಾಗಲಿ ಮತ್ತು ಅಕ್ಬರ್ ಪೈಲ್ವಾನ್ ಅವರಾಗಲಿ, ಖ್ವಾಜಾ ಮೋದೀನ್ ಸಾಹೇಬರಾಗಲಿ ಭಾಳಷ್ಟು ನನ್ನ ಹೆಸರು ತೊಗೊಂಡಿದ್ದೀನಿ. ಅವ್ರಿಗೆ ಮಾತಾಡಬೇಕಂದ್ರೆ ಭಾಳ ಆಲೋಚನೆಯಿಂದ ಮಾತಾಡ್ತಿದ್ರು. ಅವರೆಲ್ಲ ದಾವಣಗೆರೆಗೆ ತುಂಬ ಕೆಲಸ ಮಾಡೋಗಿದ್ದಾರೆ. ಈಗ ರಾಜಕೀಯಲ್ಲಿ ನಾನು 40 ವರ್ಷ ರಾಜಕಾರಣಿ, 28 ಕಾರ್ಯಕ್ರಮ ಮಾಡಿರ್ತೀನಿ. ಇದೇ ಜಮೀರ್ ಅಹಮದ್ ಖಾನ್ ಅವರಿಗೆ 4-5 ಸಲ ಭೇಟಿ ಆಗ್ತೀನಿ. ನನಗೆ ಒಂದು ಜವಾಬ್ದಾರಿಯಿಂದ ನನಗೆ ಯಾವುದೋ ಒಂದು ಹುದ್ದೆ ಕೊಟ್ಟಿಲ್ಲ, ಏನು ಮಾಡಿಲ್ದರು, ಯಾರಂತ ಗೊತ್ತಿಲ್ಲ. ಊರಿನವರಲ್ಲ ಅವರು ಹೇಳಬೇಕಂದ್ರೆ, ನಾವು ಇದೇ ಊರಿನವರು. ನಮ್ಮ ತಂದೆರಾಗಲಿ ನಮ್ಮ ತಾತ ಆಗಲಿ ಇಲ್ಲಿ ಸಮಾಜ ಆಗಿರೋದು ಇದೇ ದಾವಣಗೆರೆ. ಒಳ್ಳೆ ಮಂತ್ಯಾನ ಹುಡುಗ ಅಂತ ಹೇಳೋಕ್ಕೆ ನಾನು ಬಯಸ್ತಾ ಇದ್ದೀನಿ. ಇವತ್ತು ದಾವಣಗೆರೆಯಲ್ಲಿ ಭಾಳಷ್ಟು ಸಮಾಜಿಗೆ ಅನ್ಯಾಯ ಆಗಿದೆ. ಸಮಾಜದಲ್ಲಿ ಭಾಳ ಜನ ಸುಳ್ಳು ಆಶ್ವಾಸನೆ ಕೊಟ್ಟರು. ಅದು ಕಾಲೇಜ್ ತರ್ತೀವಿ, ಹಾಸ್ಪಿಟ್ಲ್ ಮಾಡ್ತೀವಿ, ನಾವು ಲೇಡೀಸ್ ಹಾಸ್ಟೆಲ್ ತರ್ತೀವಿ ಅಂತ ಬರೀ ಸುಳ್ಳೇ ಆಯ್ತು. ಯಾರು ಮುಂದೆ ಬಂದಿಲ್ಲ. ಇವತ್ತು ನಮ್ಮ ಸಮಾಜ ಹೇಳಬೇಕಂದ್ರೆ ಕಾಂಗ್ರೆಸ್ಸಿಗೆ 94ರಿಂದ
ನಾವು ಗೆಲ್ಲಿಸ್ತಾ ಬಂದಿದ್ದೀವಿ. ಕಾಂಗ್ರೆಸ್ಸಿಗೆ 94ರಿಂದ ಇದೇ ಶಾಮನೂರು ಶಿವಶಂಕರಪ್ಪ ಫ್ಯಾಮಿಲಿಗೆ ನಾವು ಗೆಲ್ಲಿಸ್ತಾ ಬಂದಿದ್ದೀವಿ. ನಾನು ಅವರು ಬೆಂಬಲಿಗ, ನಾನು ಅವ್ರ ಜೊತೆಯಲ್ಲಿ ಇದ್ದಾನು. ಯಾರೊಬ್ಬನು ಸಿರಾಜ್ ಅಂತೇಳಿ ಅವನೇನು ಮಾಡಿಲ್ಲ, ಒಗ್ಗಟ್ಟು ಕೊಡ್ತಾರೆ, KMDC ಉಪಾಧ್ಯಕ್ಷ ಮೆಂಬರ್ ಕೊಡ್ತಾರೆ. ನಾವೆಲ್ಲಿ ಹೋಗಬೇಕು? ಕಾಂಗ್ರೆಸ್ನಾಗ ದುಡಿದಿರೋರು, ಸಂಘಟನೆ ಮಾಡಿದ್ದೀವಿ, ನಮ್ಮದು ಹೋರಾಟ ಇದೆ. ಇವರು ಎಲೆಕ್ಷನ್ ಸಮಾಜದಿಂದ ಬಂದರೆ ಹಾಗೆ ಸುಳ್ಳು ಆಶ್ವಾಸನೆ ಕೊಡ್ತಾರೆ ಜನಕ್ಕೆ. ನಾವು ಹಾಸ್ಪಿಟಲ್ ತರ್ತೀವಿ, ಕಾಲೇಜ್ ತರ್ತೀವಿ, ನಾವು ಅದು ಮಾಡ್ತೀವಿ ಇದು ಮಾಡ್ತೀವಿ ಅಂತ ಎಲೆಕ್ಷನ್ ಮುಂದೆ ಹೇಳಿಬಿಡ್ತಾರೆ. ಗೆದ್ದಿದ ಮೇಲೆ ಯಾವನು ಏನು ಮಾಡಲ್ಲ. ನಮ್ಮ ಸಮಾಜಕ್ಕೆ ಯಾರೇನು ಎತ್ತು ಕೊಡ್ತಾ ಇಲ್ಲ. ನಮ್ಮ ಸಮಾಜಕ್ಕೆ ಭಾಳ ಅನ್ಯಾಯ ಆಗಿದೆ ಅಂತ ಹೇಳೋಕ್ಕೆ ನಾನು ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಅದಕ್ಕೆ ಇವತ್ತು ಹೇಳೋದೇನೆಂದರೆ, ನಾನು GK ಮುಜಾಹಿದ್ ಖಾನ್ ಕರ್ನಾಟಕ ಟಿಪ್ಪು ಸುಲ್ತಾನ್ ಫೌಂಡೇಶನ್ ರಾಜ್ಯಾಧ್ಯಕ್ಷ ಆಗಿದ್ದೀನಿ, ನಿಭಾಯಿಸಿದ್ದೀನಿ. 2006ರಲ್ಲಿ ಸಂಘಟನೆ ಮಾಡಿದ್ದೆ. ಮತ್ತು ಅದು ಆದಮೇಲೆ ಕರ್ನಾಟಕ ಸ್ಟೇಟ್ ರಾಹುಲ್ ಗಾಂಧಿ ಮೈನಾರಿಟಿ ಆರ್ಗನೈಸೇಷನ್ ಮಾಡಿದೆ 2007ನಲ್ಲಿ. ಮತ್ತು ಡಾಕ್ಟರ್ APJ ಅಬ್ದುಲ್ ಕಲಾಂ ಕ್ಷೇಮ ಅಭಿವೃದ್ಧಿ ಅಲ್ಪಸಂಖ್ಯಾತರ ಮಹಾವೇದಿಕೆ ಸ್ಟೇಟ್ ಪರ್ಸೆಂಟ್, ಅದರಲ್ಲಿ 31 ಜನ ಇದ್ದೀವಿ ನಾವು. ಗೌರವಾಧ್ಯಕ್ಷರಾಗಲಿ, ಉಪಾಧ್ಯಕ್ಷರಾಗಲಿ, ಕಾರ್ಯದರ್ಶಿ ಆಗಲಿ ಬರಬೇಕು, ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಅಂತ ನಾನು ಹೇಳ್ತಾ ಇದ್ದೀನಿ. ಸುಮ್ಮನೆ ಆಧಾರ್ ಕಾರ್ಡು ಫೋಟೋ ತೊಗೊಂಬಂದು ಕಮಿಟಿಯಲ್ಲಿ ಸೇರಿಸ್ಕೊಡ್ರಿ ಅಂಥೇಳಿ ಇವ್ರು ಬರೇ ಕೊಟ್ಟು ಹೋಗ್ಬಿಟ್ರೆ ಅಲ್ಲ, ಜವಾಬ್ದಾರಿಯಿಂದ ನಡಿಬೇಕು. ನಾನು ಡಾಕ್ಟರ್ APJ ಅಬ್ದುಲ್ ಕಲಾಂ ಕ್ಷೇಮ ಅಭಿವೃದ್ಧಿ ಅಲ್ಪಸಂಖ್ಯಾತರ ಮಹಾವೇದಿಕೆ ಕಮಿಟಿಯಿಂದ ನಾನು ಇವತ್ತು ಹೇಳ್ತಾ ಇದ್ದೀನಿ, ನನಗೆ ಕಾಂಗ್ರೆಸ್ನಾಗೆ ಅನ್ಯಾಯ ಆಗಿದೆ, ಅದು ಸರಿಪಡಿಸಬೇಕು. ನಮ್ಮ ಶಿವಶಂಕರಪ್ಪರಾಗಲಿ, ಮಲ್ಲಿಕಾರ್ಜುನ ಅವರಾಗಲಿ, ಸಿದ್ದರಾಮಯ್ಯ ಅವರಾಗಲಿ, DK ಶಿವಕುಮಾರ್ ಆಗಲಿ, ಎಲ್ಲ ಕಾಂಗ್ರೆಸ್ ಸಚಿವರಾಗಲಿ, ಕಾಂಗ್ರೆಸ್ ಶಾಸಕರಾಗಲಿ ನನಗೆ ನ್ಯಾಯ ಕೊಡಬೇಕು, ನ್ಯಾಯ ಸಿಗಬೇಕಂತೇಳಿ ಇವತ್ತು ನಾನು ಯೂಟ್ಯೂಬ್ನಲ್ಲಿ ಬಿಡುಗಡೆ ಮಾಡಿದ್ದೀನಿ. ನನಗೆ ಒಂದು ನಿಮಗೆ ಏನಾದ್ರು ಇದು ಹಿಡಿಸಿದರೆ ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಯೂಟ್ಯೂಬಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳೋಕ್ಕೆ ಈ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ದಯವಿಟ್ಟು ಕಾಂಗ್ರೆಸ್ನವರು ನನಗೆ ನ್ಯಾಯ ಕೊಡಬೇಕು. ದಾವಣಗೆರೆಯಲ್ಲಿ ನಾನು ಮಾಡಿದ್ದು 28 ಕಾರ್ಯಕ್ರಮಕ್ಕೆ ಡೂಡಾ ಚೇರ್ಮನ್ ಕೊಡಬೇಕಂತೇಳಿ ನಾನು ಕರ್ನಾಟಕ ರಾಜ್ಯ ಸರ್ಕಾರಕ್ಕೆ ಮನವಿ ಮಾಡ್ಕೊಂಡಿದ್ದೀನಿ. ದಾವಣಗೆರೆ ಜಿಲ್ಲೆ ಉಸ್ತುವಾರಿ ಮಲ್ಲಿಕಾರ್ಜುನ ಅವ್ರಿಗೆ, ಅವ್ರ ತಂದೆ ಶಿವಶಂಕರಪ್ಪ ಅವ್ರಿಗೆ ಮತ್ತು ಡಾಕ್ಟ್ರ್ ಪರ್ವಾ ಮಲ್ಲಿಕಾರ್ಜುನ ಅವ್ರಿಗೆ ಮನವಿ ಮಾಡ್ಕೊತಾ ಇದ್ದೀನಿ. ದಯವಿಟ್ಟು ನನಗೆ ನ್ಯಾಯ ಕೊಡಿ, ನನಗೆ ಅಧಿಕಾರ ಕೊಡಿ, ನನಗೆ ಚೇರ್ಮನ್ ಮಾಡಿ ಅಂಥೇಳಿ ನಾನು ಇವತ್ತು ಯೂಟ್ಯೂಬ್ ಚಾನಲ್ದಲ್ಲಿ ಹೇಳ್ತಾ ಇದ್ದೀನಿ. ದಯವಿಟ್ಟು ಎಲ್ಲ ಸಮಾಜದಲ್ಲಿ ಲೀಡ್ರ್ ಆಗೋಕ್ಕೆ, ಶೈನ್ ಆಗೋಕ್ಕೆ ಇವರೆಲ್ಲ ಸುಳ್ಳು ಆಶ್ವಾಸನೆ ಕೊಟ್ಟಿರೋದು. ದಯವಿಟ್ಟು ಇವ್ರಿಗೆ ಕಾಂಗ್ರೆಸ್ನಲ್ಲಿ ಏನೇನು ನಿಗಮದಲ್ಲಿ ಆಗಿದ್ದಾರೆ ಅವ್ರಿಗೆ ಉಚ್ಚಾಟನೆ ಮಾಡಿ. ಆ ಸಿರಾಜ್ ಏನು ಮಾಡಿಲ್ಲ, ಸಮಾಜಕ್ಕೆ ಏನು ಮಾಡಿಲ್ಲ, ಸುಳ್ಳು ಅಂತ ನಾನು ಹೇಳೋಕ್ಕೆ ಸಂದರ್ಭದಲ್ಲಿ ಬಯಸ್ತಾ ಇದ್ದೀನಿ. ಅಂಥವ್ರಿಗೆ ಸಿದ್ದರಾಮಯ್ಯ, DK ಶಿವಕುಮಾರ್ ಮತ್ತು ಜಮೀರ್ ಅಹಮದ್ ಖಾನ್ ಅವರು ದೊಡ್ಡ ದೊಡ್ಡ ಹುದ್ದೆ ಕೊಡ್ತಾರೆ. ಅವ್ರಿಗೆ ಹುದ್ದೆ ಯಾಕೆ ಕೊಡ್ತಾರೆ? ಅವ್ರಿಗೆ ಏನು ಮಾಡಿದ್ದಾರೆ ಸಮಾಜಕ್ಕೆ? ದಯವಿಟ್ಟು ಅವ್ರ ಬ್ಯಾಕ್ಗ್ರೌಂಡ್ ತೊಗೊಳ್ಳಿ, ಅವ್ರು ಏನೇನು ಮಾಡ್ತಾ ಇದ್ದಾರೆ ಎಲ್ಲ ಬ್ಯಾಕ್ಗ್ರೌಂಡ್ ತೊಗೊಂಡು ಅವ್ರಿಗೆ ಈಗ ನಿಗಮ ಮಂಡಲದಿಂದ ಉಚ್ಚಾಟನೆ ಮಾಡಿ ಅಂಥೇಳಿ ನಾನು GK ಮುಜಾಹಿದ್ ಖಾನ್, ಆಲ್ ಇಂಡಿಯಾ ರಾಹುಲ್ ಗಾಂಧಿ ಬ್ರಿಗೇಡ್ ಯೂಟ್ಯೂಬ್ ಚಾನಲ್ ಕಾಂಗ್ರೆಸ್ GK ಮುಜಾಹಿದ್ ಖಾನ್ ಎಲ್ಲ ನಾನು ಮಾತಾಡಿದ್ದಕ್ಕೆ ನಾನು ಇವತ್ತು ಕೇಳಿದ್ದೀರ ನೀವು ನನ್ನ ವಿಡಿಯೋ, ದಯವಿಟ್ಟು ಲೈಕ್ ಕೊಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಅಂತ ನಾನು ಹೇಳೋಕ್ಕೆ ಈ ಸಂದರ್ಭದಲ್ಲಿ ನಾನು ಹೇಳೋಕ್ಕೆ ಬಯಸ್ತಾ ಇದ್ದೀನಿ. ಜಿನ್ನಾ ಖಾನ್ ಫ್ಯಾಮಿಲಿ ವತಿಯಿಂದ ಎಲ್ಲ ದಾವಣಗೆರೆ ಹಿಂದೂ ಮುಸ್ಲಿಂ ಜನತೆಗೆ, SS ಫ್ಯಾಮಿಲಿಗೆ ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ.